ಸ್ನೇಹಿತರೆ ನೋಡಿ, ಸಿಪಾಯಿ ಮನೆಯಿಂದ ಬಂದಂತಹ ರೋಮನ್ ಇವತ್ತು ಶಿವಾಜಿ ಪಕ್ಕದಲ್ಲಿ ನಿಂತಿದ್ದಾನೆ ನೋಡಿ. ತೇಗೂರಿನ ಒಂದು ಸಿಪಾಯಿ, ಕರ್ನಾಟಕದ ಕಿರೀಟ ಅಂದ್ರೂ ತಪ್ಪಾಗಲ್ಲ. ಅಂತವರ ಮನೆಯಿಂದ ಒಂದು ರಾಸು ನಮ್ಮ ಊರಿಗೆ ಬೇಕೇ ಬೇಕು ಅಂತ ಹಠ ಮಾಡಿ ತಂದಂತಹ ರಾಸು ಸ್ನೇಹಿತರೆ. ಎರಡು ಕೂಡ ಹಳ್ಳಿ ಕರ್ತಳಿಯ ರಾಸುಗಳು ಇವತ್ತು ಇವ್ರ ಮನೆಯಲ್ಲಿ ಬಹುಮಾನವನ್ನ ಗೆಲ್ತಿದ್ದಾವೆ. ಬನ್ನಿ ರೋಮನ್ ಪರಿಚಯ ಮಾಡ್ಕೊಡ್ತೀನಿ. ಸರ್ ಹೇಳಿ, ರೋಮನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಏನಿಲ್ಲ ಸರ್, ಇದು ರೋಮನ್ ಅಂದ್ರೆ ಅಲ್ಲಿ ಜಗ್ಗು ಅಂತ ಹೇಳ್ಬಿಟ್ಟು ಸಿಪಾಯಿ ಇದೆಯಲ್ಲ, ಕುಮಾರಣ್ಣವ್ರ ಮನೆ ಅಲ್ಲಿ ಇದ್ದಿದ್ದಂತ ರಾಸು ಇದು. ಅಲ್ಲಿ ಅದ್ರ ಜೊತೆನೆ ಇದ್ದು ಅದ್ರ ಜೊತೆನೆ ಓಡಾಡಿಸ್ಕೊಂಡು ಅಲ್ಲೇ ಇದ್ದಂತ ರಾಸು. ಮಂಜು ಅಂತ ಹೇಳ್ಬಿಟ್ಟು ಡ್ರೈವರ್ ಅವ್ರ ಜೊತೆ ಇತ್ತು. ಜಗ್ಗು ಅಂತೇಳಿ ಅವನಿಗೆ ಅವರು ರೇಸಿಗೆ ಬಂದಿದ್ರು, ಇಲ್ಲ ಅಂದ್ರೆ ರೇಸಿಗೆ ಸಿಪಾಯಿ ಹಾಕೊಂಡ್ ಬಂದಿದ್ರು. ಅವತ್ ನಮಗೆ ಒಂದ್ ಕರು ಬೇಕು ಅಂತ ಹೇಳಿ ಕಳ್ಸಿದ್ವಿ. ಅದಕ್ಕೆ ಹಿಂಗೆ ನಮ್ದೇ ಇದೆ ಒಂದು ಕರು, ನೋಡೋಣ ಮಾತಾಡ್ತೀನಿ, ಅದ್ ಬೇಕು ಅಂದ್ರೆ ನೋಡಂತ್ರಿ ಅಂತ ಹೇಳೋಗಿದ್ರು. ಬಟ್ ಅಲ್ಲಿ ಕೊಡಲ್ಲ ಅಂತ ನಾವ್ ಬಿಡಲ್ಲ ಅಂತ ಅವ್ರ ಹತ್ರ. ನಾವೇನೇ ಆಗ್ಲಿ ನಿಮ್ಮ ಇದ್ರಿಂದ ಒಂದ್ ರಾಸು ಬೇಕೇ ಬೇಕು ನಮಗೆ, ರೋಮನ್ ಇದ್ ಬೇಕೇ ಬೇಕು ಅಂತ ಹೇಳಿ ನಾವು ನೈಟೇ ಹೋಗಿದ್ವಿ. ಬಾಬು ಅಂತ ಹೇಳ್ಬಿಟ್ಟು ವಿಕಾಸ್ ಅಂತ ಹೇಳಿ ಇವ್ರು ಮೊನ್ನೆ ಒಂದ್ಸರಿ ಹೋದ ವರ್ಷ ಜಕ್ನಳ್ಳಿಯಲ್ಲಿ ರೇಸ್ ನಡೆದಿದ್ವಿ. ಅದೇ ಇದು ಮೊದಲನೇ ಅಖಾಡ ಆಡಿದ್ದಲ್ಲಿ, ಅಲ್ಲಿ ಮೊದಲನೇ ಬಹುಮಾನ ಹೊಡಿತೀವಿ ಅವತ್ತೇನೆ. ಅವತ್ತು ತಗೊಂಡ್ ಬಂದು ಅವ್ರು ಹೇಳಿದ್ರು ಸರ್ ನಮಗೆ, ಇದನ್ನ ನೀವೆಲ್ಲೂ ಏನ್ ತಿದ್ದಕ್ ಹೋಗ್ಬೇಡಿ, ಏನು ಮಾಡಂಗಿಲ್ಲ, ಸ್ಟಾರ್ಟಿಂಗ್ ನೀವ್ ಎಲ್ಲಾರ ಹಾಕಿ ಹೊಡೆದೇ ಹೊಡಿತೀರಾ ಅಂತ ಹೇಳಿದ್ರು. ಅಲ್ಲೇ ಪ್ರಾಕ್ಟೀಸ್ ಎಲ್ಲ ಆಗ್ಬಿಟ್ಟಿತ್ತು ಅದಕ್ಕೆ. ಅಂದ್ರೆ ಅಲ್ಲೇನ್ ರೇಸ್ ಆಡ್ಸಿರ್ಲಿಲ್ಲ ಅವರು, ಹಾಗೆ ಸಿಪಾಯಿ ದುವಾರಿ ಜೊತೆ ಹೊಡೆದಾಡಿ ಇದು ಮಾಡಿರೋದಷ್ಟೇ. ಚೆನ್ನಾಗಿ ಅಲ್ಲೇ ಪ್ರಾಕ್ಟೀಸ್ ಎಲ್ಲ ಆಗಿದೆ ಸರ್. ಈಗ ಒಳ್ಳೆ ಬಹುಮಾನ, ಒಳ್ಳೆ ಸ್ಪೀಡ್ ಇದೆ ಮಾತ್ರ, ರನ್ನಿಂಗ್ ಅಲ್ಲೆಲ್ಲ ಒಳ್ಳೆ ಸ್ಪೀಡ್ ಇದೆ. ಬಟ್ ಅಂದ್ರೆ ಏಜ್ ಒಂದ್ ಸ್ವಲ್ಪ ಚಿಕ್ಕದಷ್ಟೇ. ಆದ್ರಷ್ಟು ಇದಕ್ಕೆ ಬರೋದ್ರೊಳಗೆ ಒಳ್ಳೆ ಹೆಸರು ಮಾಡ್ತೀವಿ ಅನ್ನೋದೊಂದು ನಂಬಿಕೆ ಇದೆ ಸರ್. ಸರ್ ಈಗ ಎಷ್ಟು ಪ್ರೈಸ್ ಮಾಡಿದೆ ಇದು ರೋಮನ್? ಸರ್ ರೋಮನ್ ಈಗ ಒಂದ್ ಮೂರ್ ಪ್ರೈಸ್ ಆಗಿದೆ ಸರ್. ಚಕಡಿಲೆ ಎತ್ತುಗಳು ಎಷ್ಟೆಷ್ಟು ಅಲ್ಲಲ್ಲಿದಾವೆ ಈಗ? ಸರ್ ಇದು 4 ಬಿದ್ದಿದೆ ಇವಾಗ, ಅದಿವಾಗ 6 ಕಿಡಿಕೊಂಡಿದೆ ಸರ್. ಹೌದಾ? ಎರಡು ಯಂಗ್ ಚಾಂಪಿಯನ್ಗಳೇ. ಹೌದು ಸರ್. ತಾಳಕಟ್ಟ ಗ್ರಾಮದಲ್ಲಿ ನೆಕ್ಸ್ಟ್ ಇಲ್ಲಿ ಮಾತಂಗಮ್ಮ ದೇವಸ್ಥಾನ ಇದೆ. ಇಲ್ಲಿ ನಾವು ಮಾಡೋಣ ಅಂತ ಹೇಳಿ ಹೊರಟಿದ್ವಿ. ಫಸ್ಟ್ ತಾಳ್ಕಟ್ಟದಲ್ಲಿ ಪ್ರೇಸ್ ಆಗಿರ್ಲಿಲ್ಲ. ಪ್ರೇಸ್ ಆದ್ಮೇಲೆ ನಾವಿಲ್ಲಿ ಕಪ್ಪಿಡೋಣ ಅಂತ ಮಾಡಿದ್ವು. ಈ ಪ್ರೇಸ್ ಆಗಿದೆ. ಈ ತಾಳ್ಕಟ್ಟದ ಗ್ರಾಮದಲ್ಲಿ ಮಾಡೋಣ ಅಂತ ಇದೀವಿ. ಬ್ಯಾಸವಾದ ಎತ್ತಿಂಗಾಡಿ ರೇಸು, ಬ್ಯಾಸವಾದ ರೇಸು, ಒಂದ್ ಲೋಕಲ್ ರೇಸು ಚೆಕ್ ಟೀಮ್ ಮಾಡೋಣ ಅಂತ ಇದೀವಿ. ಮಾಡ್ತೀವಿ. ಅಂದ್ರೆ ಡೇಟ್ ಏನು ಫಿಕ್ಸ್ ಇಲ್ಲ. ಓಕೆ ನೋಡಿ ಸ್ನೇಹಿತರೆ, ಇವರು ತಾಳಕಟ್ಟ ಗ್ರಾಮದಲ್ಲಿ ಈ ಎರಡು ರಾಸುಗಳು ಯಾವ್ದಾದ್ರು ಒಂದು ಬಹುಮಾನವನ್ನು ಹೊರಗಡೆ ಗೆತ್ಕೊಂಡ್ ಬಂದಿದ್ದೆ ಆದ್ರೆ ನಮ್ಮೂರಲ್ಲಿ ಒಂದ್ ರೇಸ್ ಮಾಡೋಣ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ರಂತೆ. ಇವಾಗ ಶಿವಾಜಿ ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಬಹುಮಾನ ಗೆಲ್ತಾ ಇದೆ. ಆದ ಕಾರಣ ತಾಳಕಟ್ಟದಲ್ಲಿ ಒಂದು ಸ್ಪರ್ಧೆಯನ್ನ ಏರ್ಪಡಿಸುವ ಒಂದು ಪ್ಲಾನ್ ಅಲ್ಲಿ ಇದಾರೆ. ಯಾವಾಗ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಅವ್ರೇನಾದ್ರು ಡಿಸೈಡ್ ಮಾಡಿದ್ರೆ ನಮ್ ಚಾನಲ್ ಮುಖಾಂತರ ಅನೌನ್ಸ್ ಮಾಡ್ತೀವಿ ಸರ್. ಮತ್ತೆ ಎತ್ತಿನ ಪಾಲನೆ ಪೋಷಣೆ ಎಲ್ಲ ನೀವೇ ಮಾಡ್ತಿರೋದ? ನಿಮ್ಮ ಹೆಸರು? ರಂಜಿತ್ ಅಂತ. ತುಂಬಾ ಒಳ್ಳೆ ಎತ್ತು ಸರ್ ಇದು. ಎತ್ತು ತುಂಬಾ ಜನ ಹೋಗಲ್ಲ ಅನ್ನೋರು ರೇಸಲ್ಲಿ. ಕರನೇ ಕೊಡ್ತಿರ್ಲಿಲ್ಲ ಯಾರು. ಪ್ರೈಸ್ ಆಗಿರೋ ಇದುವರೆಗೂ ಒಂದು ಹಾಕಿಲ್ಲ ಸರ್ ಇದಕ್ಕೆ. ಇವತ್ತಿಗೂ ಹೊಸ ಎತ್ನಾಗ ಪ್ರೈಸ್ ಮಾಡಿರೋದು. ಅಂದ್ರೆ ಯಾವ್ದು ಚಾಂಪಿಯನ್ ಎತ್ಗಳ ಜೊತೆ ಏನಿಲ್ಲ, ಎಲ್ಲ ಹೊಸ ಎತ್ ಜೊತೆಗೆ ಹೊಡೆದಿರೋರು ಸಹ ಕೊಟ್ಟಿಲ್ಲ ಸರ್ ಯಾರು. ಹೊಸ ಎತ್ತಿನ ಜೊತೆಗೆ ಪ್ರೈಸ್ ಆಗಿರೋದು. ಇವಾಗ ಯಾರು ಇದಕ್ಕೆ ಆಗ್ಲಿ ಅದಕ್ಕೆ ಆಗ್ಲಿ ಯಾರು ಕರಗಳು ಕೊಟ್ಟಿಲ್ಲ ಸರ್ ನಮಗೆ. ಬಟ್ ನಾವ್ ಹಾಕಿರೋದು ಈಗ ಎಲ್ಲ ಎರಡಕ್ಕೂ ಹಾಕಿರೋದು ಹೊಸ ವರಿಗಳೇನೆ. ಅವು ಪ್ರೈಸ್ ಆಗಿಲ್ಲ ಅನ್ನೋ ವರಿಗಳೇನೆ ನಾವು ಹಾಕೊಂಡು ಹೊಡೆದಿರೋದು. ಯಾರು ಈಗ ಪ್ರೈಸ್ ಆಗಿರೋ ವರಿಗಳು ಕೊಟ್ಟು ಪ್ರೈಸ್ ಮಾಡ್ಕೊಳ್ಳಿ ಅಂತ ಯಾರು ಕೊಟ್ಟಿರ್ಲಿಲ್ಲ. ಬಟ್ ನಾವು ಈಗ ಹುಡುಕಿ ನಾವು ಎಲ್ಲೆಲ್ಲ ಗೊತ್ತಿರ್ತಾವಲ್ಲ, ಹಿಂಗ್ ಹೊಸ ವರಿಗಳು ಇರ್ತಾವಲ್ಲ ಅಂತ ಕೇಳ್ಕೊಂಡು ಹೊಸ ವರಿ ಹುಡುಕೊಂಡು ಹಾಕೊಂಡು ಇವಾಗ ಪ್ರೈಸ್ ಆಗಿರೋ ಸರ್. ಎರಡು ಆಕ್ಚುಲಿ ಸರ್ ನಿಜವಾದ ಸಾಧನೆ ಅಂದ್ರೆ ಇದೇನೆ ನೋಡಿ. ಒಂದು ಪ್ರೈಸ್ ಆಗದಂಗಿರೋ ಎತ್ತುಗಳನ್ನ ಹಾಕಿ ರೇಸ್ ಅಲ್ಲಿ ಗೆಲ್ಲದೆ ಒಂದು ಅಪರೂಪದ ಸಾಧನೆ ಸರ್. ಹೌದು ಸರ್, ನಿಜ ಖುಷಿ ಆಗುತ್ತೆ. ಬಟ್ ಅಂದ್ರೆ ನಮಗಿದ್ದು ಸರ್ ದುಡ್ಡು ಮುಖ್ಯ ಅಲ್ಲ. ಬಟ್ ನನಗಿದ್ದು ನಮ್ ಶಿವಾಜಿಲಿ ಒಂದ್ ಪ್ರೈಸ್ ಮುಟ್ಬೇಕು ಅನ್ನೋದೊಂದು ಆಸೆ ಇತ್ತು. ಅದು ಮುಟ್ಟು ಸರ್. ಒಳ್ಳೆ ಹೆಸರಾಗಂತ ಟ್ರೋಫಿನೇ ಹೊಡೆದ್ ಮುಟ್ತು ಸರ್. ಅದು ಸಣ್ಣ ಟ್ರೋಫಿನೇ ಇಲ್ವಲ್ಲ ಸರ್ ಅದು ಹೊಡೆದಿರೋ 2 ಟ್ರೋಫಿ 3 ಟ್ರೋಫಿಗಳು ಹಂಗೆ ಸರ್. ಅದ್ರವು ಅದು ಇದ್ದಿದ್ದು ಒಂದೇ ಸರ್. ನಮಗೆ ಎಲ್ಲ ಅನ್ನರ್ ಮುಂದೆ ಒಂದ್ ಹೆಸರಾಗ್ಬೇಕು. ಅದು ಒಂದೇ ಬರೀ ಟ್ರೋಫಿ ಹೊಡಿಲಿ ಸಾಕು. ಅದ್ ನಮಗೆ ದುಡ್ಡೇ ಮುಖ್ಯ ಅಲ್ಲ. ಬರೀ ಒಂದ್ ಟ್ರೋಫಿ ಒಂದ್ ಪ್ರೈಸ್ ಆಗಿದೆ ಅಂತ ಹೇಳ್ಬಿಟ್ಟು ತರೋಣ ಅಂತ ಇದ್ದಿದ್ದು ಸರ್ ನಾವು. ಅದು ನಿಜವಾಗ್ಲೂ ಅದೊಂದು ಪ್ರೈಸ್ ಮಾಡ್ಬೇಕು ಅಂತಿತ್ತು. ಅದನ್ನ ತುಂಬಾ ಖುಷಿಯಿಂದ ಸಾಕಿದ್ದೆ ಸರ್. ನಾವು ಯಾರೇ ಕೊಡ್ರಿಂದ ಕೊಟ್ಟಿರ್ಲಿಲ್ಲ ಅದನ್ನ. ನೋಡೋಣ ಅದು ಎಲ್ಲಿವರೆಗೆ ಇರುತ್ತೆ ನಮ್ಮ ಮನೆಗೆ ಇರ್ಲಿ, ಹೊಡೆಬೇಕಾದ್ರೆ ಒಂದ್ಸರಿ ಅಂತೇಳಿ ಇಟ್ಟಿದ್ವಿ. ಆ ದೊಡ್ಡ ಗಾಡಿಲೇ ಸ್ಟಾರ್ಟಿಂಗ್ ಎಲ್ಲ ಈಗ ಸ್ಟಾರ್ಟ್ ಮಾಡಿದೆ ಸರ್ ಅದಾಟ. ಸರ್ ಈಗ ಎತ್ ಕೊಡೋರೆಲ್ಲ ಕೊಡ್ತಿದ್ರ ನಿಮಗೆ ಜೊತೆ ಮಾಡಕ್ಕೆ? ಸರ್ ಇವಾಗ ಆಲ್ಮೋಸ್ಟ್ ಕೇಳಿದ ತಕ್ಷಣ ಇವಾಗ ಆಯ್ತು ಕೊಡ್ತೀವಿ, ಆಕಳಂತೆ ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ನಾವು ಸದ್ಯಕ್ಕೆ ಈಗ 3 ಪಿಚ್ 4 ಪಿಚ್ ಮಾರ್ಕ್ ಅಂತ ಬಿಡಿ ಸರ್. ಅವರಿ ಪಾಪ ನಾವು ಮರೆಯಂಗಿಲ್ಲ. ತುಂಬಾ ಸಪೋರ್ಟ್ ಮಾಡ್ತಾರೆ. ಅದ್ರಲ್ಲಿ ಬರೋ ಅಂದ್ರೆ ಹುಡುಗರು ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್. ಅವರು ಹಿಂಗ್ ನಮ್ಮಂಗೆ ಪಾಪ ಇಷ್ಟು ನಾವೇನಿದೀವೋ ಅಷ್ಟೇ ಮಕ್ಕಳು ಅಲ್ಲಿಂದ ಬರ್ತಾರೆ ಸರ್, ಅವ್ರ ಊರಿಂದ ತುಂಬ್ಕೊಂಡು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್. ಅವರು ಅಷ್ಟೇನೆ ಏನೇ ಒಂದಾಗ್ಲಿ ಬಂದು ಸಪೋರ್ಟ್ ಮಾಡ್ತಾರೆ. ಶಿವಾಜಿ ಅದು ಅಷ್ಟು ಗುದ್ದುತ್ತಿದೆ ಅಂದ್ರೂ ಅದ್ ಬಹಳ ಇಷ್ಟ ಪಡ್ತಾರೆ ಅವರಿ ಅವರು ಹಾಗೆ ಅಂತಾರೆ. ಅಣ್ಣ ನಮಗೆ ಶಿವಾಜಿ ಮಾತ್ರ ತುಂಬಾ ಇಷ್ಟ ಆಗುತ್ತೆ, ಬರ್ತೀನಿ ನಾನು, ಅಲ್ಲಿ ಬರ್ತೀವಿ. ಅದನ್ನ ಹತ್ರಕ್ಕೆ ಹೋಗ್ಲಿದ್ರು ಅದು ದೂರದಿಂದ ಆಗ್ಲಿ ಅದ್ ನೋಡ್ತಾ ಇರ್ತಾರೆ. ಅವ್ರು ಹತ್ರಕ್ಕೆ ಯಾರು ಬಿಟ್ಕೊಳಲ್ಲ. ಬಟ್ ಅವರು ತುಂಬಾ ಇಷ್ಟ ಪಡ್ತಾರೆ ಅವರಿನ. ಅವರು ಅಷ್ಟೇ ಸರ್. ಅವ್ರದ್ದು ಮೊದಲನೇ ಅಖಾಡ ಆಡಿದ್ದೆ ಶಿವಾಜಿ ಜೊತೆ, ಅವ್ರದ್ದು ಮಾರ್ಕ್ ಅಂತ ಬಿಟ್ಟು ಮೊದಲನೇ ಅಖಾಡ ಆಡಿದ್ದು ಅದ್ರ ಜೊತೆ. ಈ ಕೊನೆ 4 ಅಖಾಡ ಕಂಟಿನ್ಯೂ ಆಡ್ತಾ ಇರೋದು ಅದ್ರ ಜೊತೆ. ನೆಕ್ಸ್ಟ್ ಆ ತರ ಚಾನ್ಸ್ ಸಿಕ್ಕಿದೆ 6 ಇದೆ. ನೆಕ್ಸ್ಟ್ ಅದ್ರ ಚಾನ್ಸ್ ಸಿಕ್ಕಿದ್ರೆ ಅದ್ರ ಜೊತೆ ಫೇರ್ ಮಾಡ್ತೀವಿ ಸರ್. ಇವಾಗ ನಿಮ್ ಎತ್ತು ಚೆನ್ನಾಗ್ ಫಾರ್ಮ್ ಅಲ್ಲಿ ಇದೆ. ಇದನ್ನ ಕೊಂಡ್ಕೊಳಕ್ಕೂ ಕೇಳ್ತಾ ಇರ್ಬೋದು ಜನ. ಏನ್ ನೀವು ಅಲ್ಲೇ ಮೊನ್ನೆ ಕೇಳಿದ್ರು ಸರ್. ಮೊನ್ನೆ
ತುಂಬಾ ಜನ ಇವಾಗ 6 ಲಕ್ಷ ತನಕ ಕೇಳಿದ್ರು ಸರ್, ಕೊಡಲ್ಲ ಅಂತಂದ್ರೆ ಸರ್. ಸಿಗೇಡ್ಲಿ ರೇಸಿಗೆ ಹೋಗಿದ್ವಿ ಸರ್. ಆ ರೇಸ್ ಇಂದ ಈಗ ಒಂದ್ 3-4 ಜನದಿಂದ ಫೋನ್ ಬಂದಿದೆ. ಈಗ ನಾವ್ ಮೆರೆಸ್ತೀವಿ, ಅದನ್ನ ಕೊಟ್ಬಿಡಿ ನೋಡೋಣ, ಅದೆಷ್ಟಕ್ಕೆ ಆಗ್ಲಿ ನಾವು ಮಾತಾಡ್ಕೊಂತೀವಿ, ಬೇಕಿರಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದಾರೆ. ಬಟ್ ನನಗೆ ಅದಿರೋವರೆಗೂ ನಮಗೆ ಕೊಡಕ್ ಮನ್ಸಿಲ್ಲ ಸರ್. ಆ ತಾಯಿ ಆಶೀರ್ವಾದ ಇರೋವರೆಗೂ ಕೊಡಲ್ಲ. ಅದೇ ಸರ್, ಈಗ ಇಷ್ಟು ದಿನ ಪ್ರೈಸ್ ಆಗದೆ ಇದ್ರು ನಮ್ಮ ಮನೆಗೆ ಎಲ್ಲರೂ ಸರ್, ನಾನು ಅಂತಲ್ಲ, ನಮ್ಮ ಮನೇಲಿ ಅದನ್ನ ಮಗು ತರನೇ ಸಾಕೊಂಡ್ ಬಂದಿದ್ದಾರೆ. ಈಗ ಅದ್ ಪ್ರೈಸ್ ಆಗಬೇಕಾದ್ರೆ ಯಾರೇ ಆಗ್ಲಿ ಕೇಳ್ತಾರೆ. ಬಟ್ ನಾವು ಈ ಟೈಮಲ್ಲಿ ಕೊಡಕ್ ಆಗಲ್ಲ ಸರ್. ಯಾಕೆಂದ್ರೆ ಈಗ ಪ್ರೈಸ್ ಆಗ್ತಿರಬೇಕಾದ್ರೆ ಬಂದು ಎಂತಾರು ಬೇಕಾದ್ರೆ ಕೇಳ್ತಾರೆ. ಅವಾಗ ಅದೇ ಅದು ಸೋಲ್ಬೇಕಾದ್ರೆ ಯಾರು ಬಂದು ಕೇಳಿರ್ಲಿಲ್ಲ. ಅದನ್ನ ಮಗು ತರ ಸಾಕಿದೀವಿ, ಅದು ಇರೋವರೆಗೂ ಹಾಗೆ ಸಾಕ್ತಿವಿ ಸರ್. ನನ್ನ ಹೆಸರು ಬಾಬು ಅಂತೇಳಿ, ನಾವು ರೋಮನ್ ಅಭಿಮಾನಿ. ಹೋದನೇ ವರ್ಷ ನಮ್ಮೂರ ಜಾತ್ರೆಯಲ್ಲಿ ರೋಮನ್ ಹೆಸರಿನಲ್ಲೇ ಒಂದು ರೇಸ್ ಮಾಡಿದ್ವಿ, ಅದರಲ್ಲಿ ಫಸ್ಟ್ ಹೊಡೆದ್ವಿ. ಈ ವರ್ಷನೂ ಮಾಡೋಣ ಅಂತ ಮಾಡಿದೀವಿ. ಈಗ ಶಿವಾಜಿ ಬೇರೆ ಪ್ರೈಸ್ ಹೊಡಿತಾ ಇದೆ, ಅದ್ರ ಹೆಸರಲ್ಲಿ ಮಾಡೋಣ ಅಂತ ಮಾಡಿವಿ ನಮ್ಮೂರಲ್ಲಿ. ಸರ್ ಯಾವಾಗ ಮಾಡ್ತೀರಾ ಅಂತಂದ್ರು? ನಾವು ಒಂದೂವರೆ ತಿಂಗಳು ಟೈಮಲ್ಲಿ ಮಾಡ್ತೀವಿ. ಹಾ. ಓಕೆ, ನೋಡಿ ಸ್ನೇಹಿತರೆ, ತಾಳಕಟ್ಟ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಜಕನಹಳ್ಳಿ ಅವರು ಇವರು. ಅಂದ್ರೆ ಇವ್ರೂರಲ್ಲಿ ಹೋದ್ಸಲ ರೋಮನ್ ಹೆಸರಲ್ಲಿ ರೇಸ್ ಮಾಡಿದ್ರಂತೆ, ಈ ಸಲ ಶಿವಾಜಿ ಬಂದಿದೆ. ನೋಡೋಣ, ಇನ್ನೂ ಒಂಥರ ರೇಸ್ ಹೊಸದಾಗಿ ಮಾಡೋಣ ಅನ್ನೋ ಪ್ಲಾನ್ ಅಲ್ಲಿ ಇದಾರೆ. ನೋಡಿ, ಸುಮಾರು 2-3 ಕಡೆ ಆಲ್ರೆಡಿ ಈ ಎತ್ತಿಂದ ಒಂದು ಸ್ಪರ್ಧೆಯನ್ನ ಇಡುವಂತ ಮನ್ಸು ಮಾಡಿದ್ದಾರೆ ರೈತರು. ನೋಡಿ, ಇದೇ ಅಲ್ವಾ ಸಾಧನೆ ಅನ್ನೋದು. ಈ ಎತ್ತು ಪ್ರೈಸ್ ಗೆಲ್ತಿದೆ, ನಮ್ಮೂರ್ ಪಕ್ಕದ ಎತ್ತು, ನೋಡೋಣ ಅದ್ರ ಹೆಸರನ್ನ ಇಟ್ಟು ಒಂದು ರೇಸ್ ಮಾಡೋಣ ಅಂತೇಳಿ ಜನ ಯೋಚನೆ ಮಾಡ್ತಾ ಇದಾರೆ. ರೇಸ್ಗಳು ಯಾಕೆ ಆಗ್ಬೇಕು ಅಂದ್ರೆ, ಈ ಊರಿನ ಸುತ್ತಮುತ್ತ ರೇಸ್ಗಳು ಆಗಿರಲ್ಲ ಯಾವತ್ತು. ಈಗ ಏನಾದ್ರು ರೇಸ್ ಆದ್ರೆ ಸೇಮ್ ಅದೇ ತರ ಮತ್ತೆ ಎತ್ತುಗಳನ್ನ ಎಲ್ಲರೂ ಕಟ್ತಾರೆ, ಹಳ್ಳಿಕಾರ ಸಂರಕ್ಷಣೆ ಆಗುತ್ತೆ ಅಂತೇಳಿ ಈ ಒಂದು ರೇಸ್ ಅನ್ನ ಮಾಡ್ತಿದ್ರಲ್ವಾ? ಹೌದು ಸರ್. ಸ್ಟಾರ್ಟಿಂಗ್ ಇದು ತಂದಾಗ ಕರೋನಾ, ನಮ್ ಕರಿಯಮ್ಮನ್ ದೇವಸ್ಥಾನ ಇದೆ, ಅಲ್ಲಿ ನೋಡಿದ್ರಲ್ವಾ, ಆ ದೇವಸ್ಥಾನದ ಹತ್ರ ಗಂಟೆ ಇದೆ ಒಂದು. ಸ್ಟಾರ್ಟಿಂಗ್ ಬಂದಾಗ್ಲೇ ಅದು ಅದೇನೆ ಅವತ್ತು ಬಂದು ಇಳಿಸಿದ್ದೇನೆ ಅಲ್ಲಿ ಗಂಟೆ ಹೊಡೆದಿತ್ತು. ಈಗಲೂ ಪ್ರತಿ ಸಾರಿ ಹೋದ್ರು ನಾವು ರೇಸಿಗೆ ಹೋಗ್ಬೇಕಾದ್ರೆ ಅಲ್ಲಿಂದಾನೆ ತುಂಬೋದು. ಅದ ಗಂಟೆ ಟಚ್ ಮಾಡ್ದಲೆ ಎಲ್ಲೂ ಹೋಗಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಏನು ಅದು ಅದ್ರ ಮಗನೇ ಏನಂತ ಅನ್ಸುತ್ತೆ. ನಾವು ಹಾಗೆ ಅಂತ ಅದೇ ಗಂಟೆ ಹೊಡೆಯುತ್ತೆ, ಅದೇ ಹೊಡಿಯುತ್ತೆ. ಅಲ್ಲಿ ಕಟ್ಟಿಬಿಟ್ರೆ ಸಾಕು, ಯಾವಾಗ ಹೋದ್ರು ಅದು ಕಟ್ಟಿದ್ರೆ ಸಾಕು. ಅಲ್ಲಿ ಸೆಂಟ್ರಲ್ ಕರೆಕ್ಟ್ ಗಂಟೆ ಹತ್ರ ಕಟ್ತೀವಿ. ಅದು ಕೋಡಲ್ಲಿ ಅರೋದಾಯ್ತು, ಇಲ್ಲ ತಲೆ ಎತ್ಬಿಟ್ಟು ನೆಲಗೆಲ್ಲಿ ಅದೇ ಹೊಡಿಯುತ್ತೆ. ತುಂಬಾ ಖುಷಿ ಆಗುತ್ತೆ ಅದೊಂದು. ಅದು ಅವಾಗ್ಲೇ ಅಂತ ಇರ್ತೀವಿ, ಕರಿಯಮ್ಮ ನಾವು ಅದೇ ಕೈ ಮುಗಿಯೋದು. ನಿನ್ ಮಗನ್ ತರ ಅದನ್ನ ನೋಡ್ಕೊಂತಿದ್ಯಾ, ಅದ್ ನಿನ್ ಮಗನ್ ತರ ನೀನೇ ಅದನ್ನ ಎಲ್ಲಿ ಹೋದ್ರು ಗೆಲ್ಸ್ಕೊಂಬರ್ಬೇಕು ಅನ್ನೋದೊಂದು ಹೇಳ್ತಾ ಇರ್ತೀವಿ. ಅದಕ್ಕೆ ನಿಜ ತುಂಬಾ ಖುಷಿ ಆಗುತ್ತೆ ಸರ್. ನಮ್ಮೂರಿಗೆ ಫಸ್ಟ್ ರೇಸ್ ಅನ್ನೋದೇ ಏನು ಗೊತ್ತಿರ್ಲಿಲ್ಲ. ಅದ್ ತಂದ್ಮೇಲೆ ಶಿವಾಜಿ ಅಂತ ಹೇಳಿ ನಾವ್ ಹೆಸರಿಟ್ಟಿದ್ದು ನಾವೇನೆ. ಅದಕ್ಕೆ ತಂದ ತಕ್ಷಣ ಶಿವಾಜಿ ಅಂತ ಹೆಸರಿಟ್ಟಿವಿ. ಈಗ ಅವಾಗ್ಲಿಂದ ಇಲ್ಲಿ ಎಲ್ಲ ಹುಡುಗರು ಏನಿದ್ದಾರೆ ಅಷ್ಟು ಜನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು, ಬರೋರು ಅದ್ರ ಜೊತೆ ಎಲ್ಲೋದ್ರು. ಅವಾಗ ಅಂದ್ರೆ ಅದೇ ಪ್ರೈಸ್ ಆಗ್ತಾ ಇಲ್ಲ ಒಂದು ಬೇಜಾರು ಅನ್ನೋದು ಬಿಟ್ರೆ ನಮ್ಗೆ ಏನು ಇರ್ಲಿಲ್ಲ. ಬಟ್ ಅದ್ರಲ್ಲಿ ನಾವು ಹೊಡಿಲೇಬೇಕು ಅನ್ನೋದೊಂದು ಆಸೆ ಇತ್ತು. ದುಡ್ಡು ಲೆಕ್ಕ ಅಲ್ಲ, ಅದೊಂದು ಟ್ರೋಫಿ ಬೇಕಿತ್ತು, ಹೊಡ್ಕೊಟ್ಟಿದೆ ಸರ್. ಅದು ತುಂಬಾ ಖುಷಿ ಆಗುತ್ತೆ. ತಾಯಿ ಆಶೀರ್ವಾದ ಸದಾ ಹೀಗೆ ಇರ್ಲಿ ಅದ್ರ ಮೇಲೆ. ಸರ್, ಇನ್ನೊಬ್ರು ನಮ್ಮ ಇದ್ರಲ್ಲಿ ಹುಡುಗರ ಜೊತೆ ಇನ್ನೊಬ್ಬ ಬಂದಿಲ್ಲ ಇವತ್ತು, ಏನಪ್ಪ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದಾನೆ, ದಿನೇಶ್ ಅಂತ ಹೇಳ್ಬಿಟ್ಟು. ಅದೇ ಜಕ್ನಹಳ್ಳಿ ರೇಸ್ ನಡೆದಾಗ ಅದೇ ಒಂದ್ 7-8 ಹುಡುಗರು ಸೇರ್ಕೊಂಡು, ಅವ್ರು ಬರೀ 7-8 ಹುಡುಗರು ಸರ್ ಅವ್ರ ಊರಲ್ಲಿ. ಆದ್ರೆ ಊರೇ ಸಪೋರ್ಟ್ ಮಾಡ್ತಾ ಇತ್ತು. ಪಾಪ ಒಂದ್ 7-8 ಹುಡುಗರು ರೇಸ್ ಮಾಡ್ಲೇಬೇಕು ಅಂತ ಹೇಳಿ ಶಿವಾಜಿ ಹೆಸರು ಅಂತ ಇಟ್ಟೇ ಮಾಡಿದ್ದವರು. ಶಿವಾಜಿ ರೋಮನ್ ಅಂತ ಹೇಳಿ, ರೋಮನ್ ಅದು ಸಿಪಾಯಿ ಮನೆಯಿಂದ ಬಂದಿತ್ತು ಅಂತ ಹೇಳಿ ಅವರು ಹಾಲಲ್ಲಿ ರೇಸ್ ನ ಮಾಡ್ಲೇಬೇಕು ಅಂತ ಹೇಳಿ ಮಾಡಿದ್ದಲ್ಲಿಗೆ. ಅದನ್ನ ನಿಮ್ಮ ಹತ್ರ ಅವತ್ತೊಂದ್ಸರಿ ಪರಿಚಯ ಮಾಡ್ಕೊಟ್ಟಿದ್ವಿ. ಅಲ್ಲೇ ಐಶು ಜೊತೆ ಹಾಕೊಂಡು ಇದನ್ನ ಅವತ್ತು, ಅದು ಐಶು ಪ್ರೈಸ್ ಆಗಿರ್ಲಿಲ್ಲ ಅವತ್ತು ಒಂದೂನು, ಅದು ಇದ್ರ ಜೊತೆ ಹಾಕೊಂಡು ಅವತ್ತೇ ಪ್ರಥಮ ಬಹುಮಾನ ಹೊಡಿತೀವಿ ಸರ್. ನಮ್ದು ಇನ್ನೊಂದು ಏನಂದ್ರೆ, ನಮ್ ಕರಿಯಮ್ಮ ದೇವಿ ಈಗ ನಮಗೆ ಅದೇ ತರ ಕರಿಯಮ್ಮನಿಗೆ ಅಣ್ಣನಾಗಿ ನಮ್ಮ ಜನಪ್ಪ ಅಂತ ಹೇಳ್ಬಿಟ್ಟು ಜಯನರಂಗನಾಥ ಸ್ವಾಮಿ ಬೆಟ್ಟ, ಅದು ಬೆಟ್ಟದ ಮೇಲಿದೆ. ಆ ಸ್ವಾಮಿನ ನಾವು ಮರೆಯಂಗಿಲ್ಲ, ಅದ್ರ ಆಶೀರ್ವಾದದೊಂದಿಗೆ ನಾವು ಹೋಗ್ತಾ ಇರೋದು. ಅದಿದೆ ನಮ್ಮ ಮನೆ ದೇವರಾದಂತ ಬಮ್ಮಲಿಂಗೇಶ್ವರ ಅಂತ ಹೇಳಿ ಸ್ವಾಮಿ, ಅದು ಒಂದಿದೆ. ಇನ್ನ ಇದ್ರ ಹೆಸರು ಈಗ ಎಲ್ಲೇ ಹೋದ್ರು ನಾವು ಕೊಡ್ತಾ ಇರೋದು ಉದ್ದಾಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು. ಶ್ರೀ ಉದ್ದಾಂಜನೇಯ ಸ್ವಾಮಿ ಕೃಪೆ ಮತ್ತೆ ಶ್ರೀ ಕರಿಯಮ್ಮ ದೇವಿ ಕೃಪೆ ಅಂತ ಹೇಳ್ಬಿಟ್ಟೆ ಕೊಟ್ಟು ಆಡಿಸ್ತಾ ಇರೋದು. ಇವೆರಡು ಕಂಟಿನ್ಯೂ ಕೊಡ್ತಾ ಇರ್ತೀವಿ ಸರ್ ಎಲ್ಲೋದ್ರೂ. ಸರ್ ಅಂದ್ರೆ ಈಗ ನಮ್ಮ ಪ್ರಮುಖವಾಗಿ ಇದು ಸ್ಟಾರ್ಟಿಂಗ್ ನಮ್ಮ ಕರು ತಂದಾಗ ನವೀನ್ ಅಂತ ಹೇಳ್ಬಿಟ್ಟು ಇವತ್ತು ದೇವಸ್ಥಾನದಲ್ಲಿ ಇದ್ರು, ನೀವು ನೋಡಿದ್ರಿ ಅವ್ರನ್ನ ಒಳಗಡೆ. ಅವರು ಅವಾಗ ಪೂಜಾರಿ ಆಗಿದ್ರು. ಅವರು ನಿಜವಾಗ್ಲೂ ಶಿವಾಜಿ ನಮ್ಮ ಊರಿಗೆ ಬಂದಾಗ್ಲಿಂದ ಅವ್ನ ಎಲ್ಲಾ ಕಡೆ ರೇಸಿಗೂ ಅವ್ನ ಪೂಜೆ ಮುಗಿಸ್ಕೊಂಡಾಗ್ಲಿ, ರೇಸ್ ಎಲ್ಲೇ ಇರ್ಲಿ ಪ್ರತಿಯೊಂದಕ್ಕೂ ಬರ್ತಾ ಇದ್ದ. ಈ ಊರಿನ ಹಿಡಿಯಕ್ಕೆ ಯಾರೇ ಆಗ್ಲಿ ಎದುರವ್ರು ಸ್ಟಾರ್ಟಿಂಗ್ ಎಂಡಿಂಗ್ ಅಲ್ಲಿ ಅವ್ನ್ ಪ್ರತಿಯೊಂದಕ್ಕೂ ಇರೋನು, ಪ್ರತಿಯೊಂದಕ್ಕೂ ಗಾಡಿ ಓರಿ ಎಲ್ಲೇ ಹೋಗ್ಲಿ ಇಟ್ಕೊಡೋನು, ಹಿಡಿಯೋನು ಅದನ್ನು. ಹಾಗೆ ಇನ್ನ ಬಾಬುದಿ ಏನಿದ್ರು ವಿಕಾಸ್ ಮತ್ತೆ ದಿನೇಶ್ ಅಂತ ಹೇಳ್ಬಿಟ್ಟು, ನಮ್ಮೂರಲ್ಲಿ ರಂಗ ಅಂತ ಹೇಳ್ಬಿಟ್ಟು, ಮತ್ತೆ ಆಕಾಶ್ ಅಂತ ಹೇಳಿ ತುಂಬಾ ಜನ ಇನ್ನು ಪ್ರತಿಯೊಂದಗಳು ಬರ್ತಾರೆ ಎಲ್ಲ ಕಡೆನೂ. ಎಲ್ಲೇ ಹೋದ್ರು ಅದ್ನ ಹಿಡ್ಕೊಳ್ಬೇಕು ಅಂದ್ರೆ ಇರ್ಲೇಬೇಕು ಹುಡುಗರು, ಪ್ರತಿಯೊಂದಕ್ಕೂ ಬರ್ತಾರೆ. ನಮ್ ಕಲೇಶ್ ಅಂತೂ ತುಂಬಾ ಹೆಲ್ಪ್ ಮಾಡ್ತಾನೆ. ಎಲ್ಲೇ ಹೋದ್ರು ಏನೇ ಒಂದಿದ್ರು, ಎಲ್ಲೇ ಹೋಗ್ಲಿ, ಎಲ್ಲರ ಕಂಡ್ರು ಅವನು ಅದೇನೇ ಆಗ್ಲಿ ನಾನು ಇದೀನಿ ಅನ್ನೋದು ಒಂದು ಧೈರ್ಯ ತುಂಬ್ತಿರ್ತಾನೆ. ಅದೊಂದು ತುಂಬಾ ಖುಷಿ ಆಗುತ್ತೆ ಇವ್ರ ಕಲೇಶ್ ಅಂದ್ರೆ. ಅದೊಂದು ತುಂಬಾ ಖುಷಿ ಆಗುತ್ತೆ. ಹಾಗೆ ನಮ್ಮೂರಲ್ಲಿ ಅಷ್ಟೇ ಸರ್, ಕರಿಯಮ್ಮ ನಮ್ ದೇವಿ ಏನ್ ಪೂಜಾರಿ ಇದಾರೋ ಅವರು ತುಂಬಾ ನಮಗೆ ಎಲ್ಲೇ ಹೋಗ್ಲಿ ಮಕ್ಳ ಗೆದ್ದು ಬರ್ಲಿ ಅನ್ನೋದೊಂದು ಆಶೀರ್ವಾದ ಮಾಡ್ತಾರೆ. ಅದಕ್ಕೋಸ್ಕರ ತುಂಬಾ ಖುಷಿ ಆಗುತ್ತೆ. ಶಿವಾಜಿಗೆ ಜೋಡಿ ಎತ್ತು, ಅದೇ ಹೊಸ ಎತ್ತು ಮಾರ್ಕ್ ಅಂತ ಹಾಕಿವಲ್ಲ, ಆ ಎತ್ತು ಮಾಡ್ಕೊಟ್ಟಿದ್ದು ಹುಡುಗ ಸರ್ ಕಡೂರ್ ಅಂತ ಸರ್. ಅದು ಕಡೂರ್ ಹುಡುಗ ಟೈಸನ್ ಅನ್ನೋ ಒಂದು ಕರ ಐತೆ ಅವ್ರದ್ದು. ಆ ಹುಡುಗ ಮಾಡಿ ಸರ್. ಅವನಿಗೂ ಪಾಪ ನಾವು ಎಲ್ಲಾ ಕಡೆ ನೋಡಿದ್ವಿ, ಎತ್ತು ಕೊಡ್ತಿರ್ಲಿಲ್ಲ ಯಾರು. ಹೊಸ ಎತ್ತು ಮಾಡಿದ್ದು ಅವನೇ, ಅದೇ ಹುಡುಗ ಅವನೇ ಸರ್. ಅದನ್ನ ತೋರಿಸಿದ್ದು ಆ ಕರ ಮಾರ್ಕ್ ಅನ್ನೋದು ರಘು ಅಂತ. ಸರ್, ಅವರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಸ್ನೇಹಿತರ. ನೋಡಿ, ಈ ಒಂದು ವಿಡಿಯೋದಲ್ಲಿ ಇವರಿಗೆ ಇವತ್ತಿನ ದಿನದವರೆಗೂ ಯಾರ್ಯಾರು ಒಂದು ಸಹಕಾರಿಯಾಗಿ ಎತ್ತಿನ ಜೊತೆಯಲ್ಲಿ ಗಾಡಿ ಸ್ಪರ್ಧೆಗೆ ಬಂದಿದ್ದಾಗಿರ್ಬೋದು, ಅಥವಾ ಎಲ್ಲೇ ನಿಂತು ಒಂದು ಇವರಿಗೆ ಆಶೀರ್ವದಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಮುಖಾಂತರ ಇವರು ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ನೋಡಿ,
ತಾಳಕಟ್ಟ ಗ್ರಾಮದಲ್ಲಿ ನಕ್ಷತ್ರಗಳ ತರ ಮಿನುಗ್ತಾ ಇದಾವೆ ಎರಡು ರಾಸುಗಳು, ಒಂದು ಶಿವಾಜಿ ಇನ್ನೊಂದು ರೋಮನ್ ಅಂತ. ಈ ಎರಡು ಎತ್ತುಗಳಿಗೆ ಮುಂದೆ ಒಳ್ಳೆಯ ಫ್ಯೂಚರ್ ಸಿಗ್ಲಿ, ಇನ್ನೂ ಅನೇಕ ಬಹುಮಾನವನ್ನ ಗೆಲ್ಲಿ ಸ್ನೇಹಿತರೆ. ಈಗ ಆಲ್ರೆಡಿನೇ ಗೆದ್ಬಿಟ್ಟಿದ್ದಾವೆ ಒಳ್ಳೆ ದೊಡ್ಡ ದೊಡ್ಡ ಬಹುಮಾನಗಳನ್ನ. ಇದೇ ತರ ಇನ್ನು ಹೆಚ್ಚಿನ ಬಹುಮಾನಗಳನ್ನ ಗೆದ್ದು ಕರ್ನಾಟಕದಾದ್ಯಂತ ಹೆಸರು ಮಾಡ್ಲಿ. ಈ ಎರಡು ಎತ್ತುಗಳನ್ನ ನೋಡಿ ಈ ಸುತ್ತಮುತ್ತಲಿನ ಗ್ರಾಮದಲ್ಲಿ ಅನೇಕ ಹಳ್ಳಿಕರ್ ತಳಿ ಅಥವಾ ಅಮೃತ್ ಮಲ್ಗಳನ್ನ ಸಾಕಿ ನಮ್ಮ ದೇಶೀಯ ತಳಿಗಳನ್ನ ರೈತರು ರಕ್ಷಣೆ ಮಾಡ್ಲಿ ಅಂತೇಳಿ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಈ ಎರಡು ತಾಳಕಟ್ಟ ಗ್ರಾಮದ ಎತ್ತುಗಳು. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ